Problem number 1. Determine whether each of the following relations are reflexive, symmetric, and transitive. As already we know about reflexive means given set of guest elements irtava ಅಷ್ಟು ಡಬಲೇಟ್ ಇರಬೇಕು that is reflexive. Symmetric means relational guest pair irtava ಅವೆಲ್ಲದರದ್ದು AB BA ಫಾರ್ಮ್ ಗಳು ಇರಬೇಕು. Transitive means relation ದಾಗ AB BC ಇದ್ದಾಗ BC ಇರಬೇಕು. Otherwise ಬರೀ AB ಫಾರ್ಮ್ ಗಳಿದ್ರೂ transitive. ಇವು ಡೆಫಿನಿಷನ್ಸ್ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇವಾಗ given set ಅನ್ನ ಅಬ್ಸರ್ವೇಷನ್ ಮಾಡಿಕೊಂಡು ರಿಲೇಶನ್ ಅನ್ನ ಪ್ರಿಪೇರ್ ಮಾಡಬೇಕು. Let r equal to what? X comma y such that 3x minus y equal to 0. Otherwise ಇದು y ಕಡೆ ತಗೊಳ್ಳಿ minus y ಏನಾಗ್ತದೆ ಪಾಸಿಟಿವ್ ಆಗ್ತದೆ 3x as it is 3x minus y equal to 0 ಅದಲ್ಲ ಇದು minus y ಈ ಕಡೆ ತಗೊಂಡ್ರೆ ಅಂದ್ರೆ plus y ಆಗ್ತದೆ 3x as it is only minus y change ಮಾಡಿ 3x as it is minus y becomes y. Therefore x comma y such that y equal to 3x is the given relation. Is it clear? Now what are the pairs in R? R ಒಳಗೆ ಏನೇನು pairs ಅವ ಅಂತ ಕಂಡುಹಿಡಿಯಬೇಕು. These are all take as a x. Once ಅಲ್ಲ x value 1 ತಗೊಳ್ಳಿ x value 1 ತಗೊಳ್ಳಿ ಬಾಜು y ಬರಿಬೇಕು. y ಬರಿಬೇಕಂದ್ರೆ x ಎಷ್ಟು ತಗೊಂಡಿರಿ 1 ತಗೊಳ್ಳಿ x 1 ತಗೊಳ್ಳಿ 3 into 1 3 y value ಎಷ್ಟು 1 3 x 1 ಇದ್ದಾಗ ಇಲ್ಲಿ ಪುಟ್ ಮಾಡಿದಾಗ 3 into 1 3 y value ಎಷ್ಟು 1 3 ಇದರ y ಪ್ಲಸ್ ಆಗ 3 ಬರಿಬೇಕು ರೈಟ್. ನೆಕ್ಸ್ಟ್ x ವ್ಯಾಲ್ಯೂ 2 ತಗೊಂಡಿವಿ ಇಲ್ಲಿ y ಬರಿಬೇಕು. x ವ್ಯಾಲ್ಯೂ 2 ತಗೊಂಡಿವಿ 3 into 2 6 ಅಂದ್ರೆ y ವ್ಯಾಲ್ಯೂ ಎಷ್ಟು ಬಂತು ನಮಗೆ 6 2 6. ನೆಕ್ಸ್ಟ್ x ವ್ಯಾಲ್ಯೂ 3 ತಗೊಳ್ಳಿ x ವ್ಯಾಲ್ಯೂ 3 ತಗೊಂಡಿವಿ y ವ್ಯಾಲ್ಯೂ ಎಷ್ಟು 3 into 3 9 this is y value. Next I will take x 4 ಇದರಲ್ಲಿ 4 ಬರ್ತದೆ x value 4 ತಗೊಂಡಿವಿ y ಬರಿಬೇಕು x plus 4 3 into 4 what 12. Next x value 5 ತಗೊಂಡ್ರ 3 into 5 15 ಬರ್ತದೆ but set for the last 14 elements ಅವ therefore x 4 y 12 that is enough. x 5 ತಗೊಂಡ್ರ y 15 ಬರ್ತದೆ set ಒಳಗ last 14 elements ಎಷ್ಟೇ ಇದಾವ so ಅದಕ್ಕೆ next ಕಂಟಿನ್ಯೂ ಮಾಡಬಾರದು. These are the pairs of R. ಅರ್ಥ ಆಗಿದ್ರಿ x value 1 ಇಲ್ಲಿ ಪುಟ್ ಮಾಡಿ 3 into 1 3 y value 3 x value 2 ಇಲ್ಲಿ ಪುಟ್ ಮಾಡಿ 3 into 2 y value 6 x value 3 ಇಲ್ಲಿ ಪುಟ್ ಮಾಡಿ 3 into 3 y value 9 x value 4 ಇಲ್ಲಿ ಪುಟ್ ಮಾಡಿ 3 into 3 3 into 4 12 x 4 y 12 ಮುಂದೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಬರಲ್ಲ ಕಾರಣ ಏನಂದ್ರೆ 5 ತಗೊಂಡಾಗ 15 ಬರುತ್ತೆ 5 into 3 15 ಬರುತ್ತೆ ಸೆಟ್ ಒಳಗೆ 14 ಅಂತ ಅದಕ್ಕೆ ನಾವು 4x y 12 ಅಲ್ಲಿ ಕಂಪ್ಲೀಟ್ ಆಯ್ತು ರಿಲೇಶನ್ ಪೇರ್ಗಳು ಕಂಪ್ಲೀಟ್ ಆಯ್ತು. ಈಗ we are discussing about reflexive ಆಗಬೇಕು ಅಂದ್ರೆ ಸೆಟ್ ಒಳಗೆ ಎಷ್ಟು ಎಲಿಮೆಂಟ್ಸ್ ಅವ ಅಷ್ಟರದ್ದು ಡಬಲೆಟ್ಗಳು ಆರ್ ಆಗಿರಬೇಕು ಅಂತಂದ್ರೆ 1 1 1 1 2 2 so on 14 14 ಪ್ರತಿಯೊಂದು ಎಲಿಮೆಂಟ್ಸ್ ಡಬಲೆಟ್ ಇರಬೇಕು. ಬಟ್ ಇಲ್ಲಿ ಅಬ್ಸರ್ವೇಷನ್ ಮಾಡಿ ನೋಡ್ರಿ ಇಲ್ಲಿ ಯಾವ ಡಬಲೆಟ್ಗಳು ಇಲ್ಲ ಮೀನ್ಸ್ these are all not belongs to R. ಪ್ರತಿಯೊಂದು ಎಲಿಮೆಂಟ್ ಡಬಲೆಟ್ ಇರಬೇಕು ಅಂತ ಡೆಫಿನಿಷನ್ ಹೇಳ್ತದೆ. ಸೆಟ್ ದಾಗ ಏನು ಎಲಿಮೆಂಟ್ಸ್ ಅವ 1 2 3 so on 14 ಪ್ರತಿಯೊಂದು ಡಬಲೆಟ್ಗಳು R ದಾಗ ಇರಬೇಕು ಬಟ್ ಇಲ್ಲಿ ಪ್ರತಿಯೊಂದು ಡಬಲೆಟ್ಗಳು R ದಾಗ ಇಲ್ಲ. Therefore
R is not reflexive. R is not reflexive. ಇದು reflexive ಆಗೋದಿಲ್ಲ. Next about symmetric. 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 Symmetric ಅಂತಂದ್ರೆ ಆರದೊಳಗೆ ಎಸ್ ರಿಫ್ಲೆಕ್ಸಿವ್ ಅಂತಂದ್ರೆ ಸೆಟ್ ಒಳಗೆ ಎಸ್ ಎಲಿಮೆಂಟ್ಸ್ ಅವ ಆಸು ಡಬ್ಲ್ಯೂಗಳು ಆರದಲ್ಲಿರಬೇಕು ಇದರ ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ಅಂದ್ರೆ ಆರದೊಳಗೆ ಎಸ್ ಪೇರ್ ಅವ ಆಸು ರಿವರ್ಸ್ ಪೇರ್ ಇರಬೇಕು. 1, 3 AB ಅಲ್ಲ ಅದರ ರಿವರ್ಸ್ 3, 1 ಆಗ್ತದೆ. 3, 1 ಅವೇನು ಇಲ್ಲ. 3, 1 ಇಲ್ಲ. ಇಲ್ಲೇ ಫೇಲ್ ಆಯ್ತು. ಮುಂದೆ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಈಗ 1, 3 ಅಂದ್ರೆ ಅದು 3, 1 ಇಲ್ಲ. ಒಂದು ವೇಳೆ 3, 1 ಇತ್ತು ಅಂದ್ರೆ ಮುಂದೆ ಚೆಕ್ ಮಾಡಬೇಕು. ಈಗ ನಾವು ನೆಕ್ಸ್ಟ್ ಚೆಕ್ ಮಾಡೋ ನೆಸೆಸರಿ ಇಲ್ಲ. ಈ 2, 6 ಅದರ ರಿವರ್ಸ್ ಪೇರ್ 6, 2 ಇಲ್ಲ. 3, 9 ಅದರ ರಿವರ್ಸ್ ಪೇರ್ 9, 3 ಇಲ್ಲ. 4, 12 ಅದರ ರಿವರ್ಸ್ ಪೇರ್ 12, 4 ಇಲ್ಲ. ಬಟ್ ಸ್ಟಾರ್ಟಿಂಗ್ ಫೇಲ್ ಆಗಿದೆ. ಇದ್ರು ಅಷ್ಟೇ ಬಿಟ್ಟರು ಅಷ್ಟೇ. 2, 6 6, 2 ಇದ್ದಿರಬಹುದು. 3, 9, 3 ಇದ್ದಿರಬಹುದು. 4, 12, 4 ಇದ್ದಿರಬಹುದು. ಒಂದೇ ಪೇರ್ ಮಿಸ್ ಆದ್ರೂ ಸಿಮೆಟ್ರಿಕಲ್ ಅಂತಂದ್ರೆ ಯಾವ ಪೇರ್ ರಿವರ್ಸ್ ಇಲ್ಲ. 1, 3 ಆರದೊಳಗೆ ಅದ ಬಟ್ 3, 1 ಆರದಲ್ಲಿ ಇಲ್ಲ. AB ಆರದಾಗ BA ಆರದಲ್ಲಿ ಇಲ್ಲ. AB ಆರದಾಗ ಅದು ರಿವರ್ಸ್ ಪೇರ್ BA ಆರದಲ್ಲಿ ಇಲ್ಲ. Therefore R is not symmetric. ಈ ಕಾರಣಕ್ಕೋಸ್ಕರ R symmetric ಆಗಲ್ಲ. And next one about transitive. Transitive. So transitive ಅಂತಂದ್ರೆ AB ಪ್ರೆಸೆಂಟ್ ಇದ್ದಾಗ BC ನು ಪ್ರೆಸೆಂಟ್ ಇದ್ದಾಗ AC ನು ಪ್ರೆಸೆಂಟ್ ಇದ್ದರೆ ಟ್ರಾನ್ಸಿಟಿವ್. ಇಲ್ಲ ಅಂದ್ರೆ ಬರೀ AB ಫಾರ್ಮ್ಗಳು ಇದ್ರೂ ಟ್ರಾನ್ಸಿಟಿವ್. ಹೌದಾ? ಈಗ ಚೆಕ್ ಮಾಡೋಣ. 1, 3 AB ಅಂತ ಇಲ್ಲಿ 3 ದಿಂದ ಎಂಡ್ ಆಗಿದೆ. ಇಲ್ಲಿ 3 ನಿಂದ ಸ್ಟಾರ್ಟ್ ಆಗಿದೆ. means it is don't worry, this is BC. AB ಅದ BC ಅದ ಅವಾಗ AC ಅದ ಚೆಕ್ ಮಾಡಬೇಕು. AC ಏನಾಗ್ತದೆ 1, 9 ಆಗ್ತದೆ. A1 ಅದ C9 ಅದ 1, 9 AC ಆಗ್ತದೆ. ಅದ ಏನು ನೋಡ್ರಿ ಇಲ್ಲಿ ಒಂದ್ ವೇಳೆ ಇತ್ತು ಅಂತಂದ್ರೆ 1, 9 ಇತ್ತು ಅಂದ್ರೆ ನೆಕ್ಸ್ಟ್ ಮುಂದಿನ ಪೇರ್ಗಳಿಗೆ ಹೋಗ್ಬೇಕು. ಇಲ್ಲೇ ಫೇಲ್ ಆಯ್ತಂದ್ರೆ ಮುಂದೆ ಏನೇ ಕೇಳಕ್ಕೆ ಚೆಕ್ ಮಾಡಿ ಹೋಗ್ಬೇಕು. 1, 3 AB ಅದ 3 ರಿಂದ ಎಂಡ್ ಆಗಿದೆ. 3 ರಿಂದ ಸ್ಟಾರ್ಟ್ ಆಗಿದೆ. ಅದಕ್ಕೆ AB ಆಗಿದೆ. ಇದು BC ಆಗಿದೆ. AC 1, 9 ಆಗ್ತದೆ. 1, 9 ಅದೇನು ಇಲ್ಲ. ಇಲ್ಲೇ ಫೇಲ್ ಆಯ್ತು. ಮುಂದೆ ಇರ್ಲಿ ಬಿಡ್ಲಿ ಅದು ಏನು ಅವಶ್ಯಕತೆ ಇಲ್ಲ. ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. 1, 9 ಇಲ್ಲಿ ಪ್ರತಿಕು ಅವಾಗ ಮುಂದಿನ ಚೆಕ್ ಮಾಡಬೇಕು. ಅಷ್ಟಕ್ಕೆ ಟ್ರಾನ್ಸಿಟಿವ್ ಅಂತ ಡಿಸಿಷನ್ ತಗೋಬಾರ್ದು. ಈಗ ಶುರುವಿಗೆ ಫೇಲ್ ಆಗಿದೆ. ಮುಂದೆ ಇದ್ರೂ ಅಷ್ಟೇ ಬಿಟ್ರು ಅಷ್ಟೇ ನಮಗೆ ಏನು ಸಂಬಂಧ ಇಲ್ಲ. Therefore 1, 3 present in R and 3, 9 present in R, but 1, 9 does not belongs to R. 1, 3 AB ಅನ್ಕೊಂಡಿವಿ. 3 ದಿಂದ ಸ್ಟಾರ್ಟ್ ಆಗಿದ್ದಕ್ಕೋಸ್ಕರ ಇದನ್ನು BC ಅನ್ಕೊಂಡಿದ್ದೀವಿ. ಅವಾಗ AC 1, 9 ಆಗ್ತದೆ. AC ಪ್ರೆಸೆಂಟ್ ಇಲ್ಲ. Therefore R is not transitive. R is not transitive. R is not transitive. Is it clear? Second one, relation R in the set N of natural numbers defined as R equal to x comma y equal to x plus y, and x less than 4. See here, now the given set is N.
n means natural numbers. You take 1, 2, 3. 1, 2, 3, 4, 5, 6, so on. This is set of natural numbers n. After that, r is given x comma y such that y equal to x plus 5 and x less than 4. That is, values of x are 1, 2, 3. Right? X less than 4. 4 ಗಿಂತ less ಇರುವಂತ numbers ಗಳು 1, 2, 3. ಯಾಕಂದ್ರೆ set natural numbers ಅದು. ಅದಕ್ಕಿಂತ less ಅಂದ್ರೆ 1 ತನಕ ಬರೀಬಹುದು. Now I am preparing the relation R when I take x as a 1, that time y means 1 plus 5. ಯಾಕಂದ್ರೆ x ಏನು ತಗೊಂಡಿದೆ, x ವ್ಯಾಲ್ಯೂ 1 ತಗೊಂಡಿದೆ, 1 ಇಲ್ಲಿ ಪುಟ್ ಮಾಡಿ 1 plus 5 6, y ವ್ಯಾಲ್ಯೂ ಎಷ್ಟು ಬರುತ್ತೆ 6, y ವ್ಯಾಲ್ಯೂ 6 ಆಗ್ತದೆ. x 2 ತಗೊಳ್ಳೋಣ, 2 ತಗೊಳ್ಳಿ, 2 plus 5 7, y value becomes 7. X value 3 ತಗೊಳ್ಳಿ, 3 plus 5 8, y becomes 8. ಇದನ್ನಷ್ಟೇ ಬರೆಯಲಿಕ್ಕೆ ಸಾಧ್ಯ ನನಗೆ. Why? Because x less than 4 input values ಬರೀ 1 2 3. x1 1 plus 5 6, y 6. x2 2 plus 5 y 7. x3 3 plus 5 8. ಇದು x ಇದು y, ಇದು x ಇದು y, ಇದು x ಇದು y. x ಕೊಟ್ಟಾಗ ಇನ್ಪುಟ್ ಮಾಡೋದು ಬಾಜು y ಬರೀತಾ ಹೋಗುತ್ತೆ. ಇದು ರಿಲೇಶನ್ r. ಇದನ್ನ ಅಬ್ಸರ್ವೇಷನ್ ಮಾಡಿಕೊಂಡು ನಾವು ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ರಿಫ್ಲೆಕ್ಸಿವ್ ಆಗ್ಬೇಕಂದ್ರೆ ಸೆಟ್ ಒಳಗೆ ಏನ್ ಎಲಿಮೆಂಟ್ಸ್ ಇರ್ತಾವ ಅವೆಲ್ಲದರಲ್ಲೂ ಡಬ್ಲೆಟ್ ಇರಬೇಕು. ಬಟ್ ಇದನ್ನ ಅಬ್ಸರ್ವೇಷನ್ ಮಾಡಿದಾಗ 1, 1 ಇಲ್ಲ, 2, 2 ಇಲ್ಲ, 3, 3 ಇಲ್ಲ, ಈ ರೀತಿ ಯಾವುದೇ ಎಲಿಮೆಂಟ್ಸ್ ಗಳು ಇಲ್ಲವೇ ಇಲ್ಲ. Therefore, R is not reflexive. R ಏನಾಗಲ್ಲ reflexive ಆಗೋದಿಲ್ಲ. R is not reflexive. Symmetric. Symmetric ಅಪ್ಪ ಅಂತಂದ್ರೆ ರಿಲೇಶನ್ ಏನ್ ಇರ್ತಾವ ಅದೆಲ್ಲ ರಿವರ್ಸ್ ಪೇರ್ ಇರಬೇಕು. ಈ 1, 6 ಅದ ಅದರ ರಿವರ್ಸ್ 6, 1 ಅದೇನು ಇಲ್ಲ, ಇಲ್ಲೇ ಫೇಲ್ ಆಯ್ತು, ಮುಂದಿನ ಏನು ಬಿಡ್ಲಿ. ಅರ್ಥ ಆಗುತ್ತೆ ನಮ್ಗೆ ಹೇಳೋದು. 1, 6 ಎ ಬಿ ಅದ, 6, 1 ಬಿ ಎ ಆಗ್ತದೆ, ಅದೇನು ಇಲ್ಲ, ಇಲ್ಲೇ ಫೇಲ್ ಆಯ್ತು, ಇಲ್ಲೇ ಡಿಸಿಷನ್ ತಗೊಂಡ್ಬಿಡ್ರಿ. ಇಟ್ ಇಸ್ ನಾಟ್ ಸಿಮೆಟ್ರಿಕ್. ಒಂದ್ ವೇಳೆ 1, 6 ರಿವರ್ಸ್ ಪೇರ್ 6, 1 ಇತ್ತು, ಅವಾಗ ಅಲ್ಲಿಗೆ ಸಿಮೆಟ್ರಿಕ್ ಅಂತ ಬರೀಬಾರ್ದು, ಮುಂದೆ ಎಲ್ಲಾ ಪೇರ್ಗೆ ಚೆಕ್ ಮಾಡಿ. ಡಿಫರೆನ್ಸ್ ಅರ್ಥ ಆಗ್ತದೆ. 1, 6 ಅದ, 6, 1 ಇಲ್ಲ, ಆ ರೀಸನ್ ಗೋಸ್ಕರ ನಾಟ್ ಸಿಮೆಟ್ರಿಕ್ ಅಂತ ಡೈರೆಕ್ಟ್ ಬರ್ಬಿಡ್ಬೋದು. ಸಮ್ ಟೈಮ್ಸ್ ಪ್ರೆಸೆಂಟ್ ಇತ್ತಂದ್ರೆ ಅದಕ್ಕೆ ಅಷ್ಟಕ್ಕೆ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬಾರ್ದು, ಮುಂದೆ ಎಲ್ಲಾ ಪೇರ್ಗೆ ಚೆಕ್ ಮಾಡಬೇಕು. 2, 7 ಚೆಕ್ ಮಾಡಬೇಕು, ಅದಕ್ಕೆ 7, 2 ಇತ್ತಲ್ಲ ಅಷ್ಟಕ್ಕೆ ಸಿಮೆಟ್ರಿಕ್ ಅಂತ ಮಾಡೋದು, ಮುಂದಿನ ಪೇರ್ ಚೆಕ್ ಮಾಡಬೇಕು. 3, 8 ಅದರ ರಿವರ್ಸ್ ಪೇರ್ 8, 3 ಇತ್ತಲ್ಲ, ಅವಾಗ ನೀವು ಕನ್ಕ್ಲೂಷನ್ ತಗೋಬೇಕು ಎಲ್ಲದಕ್ಕೆ ರಿವರ್ಸ್ ಪೇರ್ ಅವ, ಅದಕ್ಕೆ ಸಿಮೆಟ್ರಿಕ್. ಆಕ್ಚುಲಿ ಇದು ಸಿಮೆಟ್ರಿಕ್ ಆಗಲ್ಲ. ಯಾಕಾಗಲ್ಲ? 1, 6 ಅನ್ನೋದು ಎ ಬಿ, ಇದು ಆರ್ ದಾಗ ಅದ, ಬಟ್ 6, 1 ಅನ್ನೋದು ಬಿ ಎ, ಇದು ಆರ್ ದಾಗ ಇಲ್ಲ. ಯು ಡೋಂಟ್ ವರಿ ಅಬೌಟ್ ಅದರ್ ಪೇರ್ಸ್, ಅವರು ಉಳಿಕೆ ಇರಲಿ ಬಿಡ್ಲಿ ಏನು ಟೆನ್ಷನ್ ತಗೋಬೇಡ. 1 ಫೇಲ್ ಆಯ್ತಲ್ಲ ಸಾಕು ಅಷ್ಟೇ. 1, 6 ಆರ್ ದಾಗ 6, 1 ಆರ್ ದಾಗ ಇಲ್ಲ. Therefore, R is not symmetric. R is
not symmetric. And one more, transitive. One more, transitive. 1 comma 6 AB 6 in the end agile ಯಾವದರ ಪೇರ್ 6 in start agile ಆಗಿಲ್ಲ. This is only AB. Next 2 comma 7 ಯಾವದರ ಪೇರ್ 7 in start agile ಆಗಿಲ್ಲ. So it is only AB. 3 comma 8 ಯಾವದರ ಪೇರ್ 8 in start agile ಇಲ್ಲ. This is only AB. So only AB forward ಇದ್ರೂ ಕೂಡ transitive. But in our textbook it is not called as the transitive, since 1 comma 6 AB belongs to R, but so simple reason by AB belongs to R, but BC does not belong to R. Therefore, R is not transitive. So actually, the transitive ಆಗ್ತದೆ 100% the transitive ಆಗ್ತದೆ. So according to the textbook, AB belongs to R. AB pairs ಅವ ಯಾವುದು BC pairs ಇಲ್ಲ. BC pairs ಇಲ್ಲ ಅಂದ್ರೆ AC pairs ಸಿಗಲ್ಲ. ಸೊ ಆ ರೀಸನ್ ಬೇಸ್ ಮೇಲೆ ಇದನ್ನ ಟ್ರಾನ್ಸಿಟಿವ್ ಅಲ್ಲ ಅಂತ ಹೇಳಿ ಡಿಫೈನ್ ಮಾಡಿದ್ದಾರೆ. Next one, relation R in the set A equal to 1 2 3 4 5 6 and R equal to x comma y such that y is divisible by x. So actually ನಮಗೆ ಗೊತ್ತಿದೆ relation is the subset of A cross A. So ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, A cross A ಫೈಂಡ್ ಔಟ್ ಮಾಡ್ತೀವಿ. A cross A ದಾಗ ಎಷ್ಟು ಎಲಿಮೆಂಟ್ಸ್ ಬರ್ತಾವ ಅಂದ್ರೆ ಇವಾಗ 6 into 6 36 ಅಂದ್ರೆ A cross A ದಾಗ 36 ಪೇರ್ಸ್ ಬರ್ತವೆ. So 36 ಪೇರ್ಸ್ ಬರೆಯೋದು it takes long time. Yes, ಅಷ್ಟು ಪೇರ್ಸ್ ಬರೆಯಬೇಕಾದ್ರೆ ನಮ್ಮ ಟೈಮ್ ವೇಸ್ಟ್ ಆಗ್ತದೆ. ಸೊ ಅದಕ್ಕೆ ನಾವು ಏನು ಮಾಡೋಣ ಅಂದ್ರೆ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. A equal to 1 2 3 4 5 6. These are the elements of set A. After that R is given what? X comma y such that y is divisible by x. Second element to first element ಇಂದ ಡಿವೈಡ್ ಆಗ್ತದ ಅಂತ ಹೇಳಿ ಅಂದ್ರೆ ಮೀನಿಂಗ್ ಏನಂದ್ರೆ y by x is possible ಅಂತ. ನೀವು ಸೆಕೆಂಡ್ ಎಲಿಮೆಂಟ್ ಏನು ತಗೊಂಡಿರ್ತೀರಲ್ಲ ಅದು ಫಸ್ಟ್ ಎಲಿಮೆಂಟ್ ಇಂದ ಡಿವೈಡ್ ಆಗ್ತದ ಅಂತ. y is divisible by x means y x ಇಂದ ಡಿವೈಡ್ ಆಗ್ತದ ಅಂತ ಹೇಳಿದ್ದಾರೆ. ಓಕೆ, ಇವಾಗ ನಾನು ಜಸ್ಟ್ ಇದನ್ನಷ್ಟೇ ಇಟ್ಕೊಂಡು ಪೇಸ್ ಬರೀಲಿಕ್ಕೆ ಆಗಂಗಿಲ್ಲ, ಯಾಕಂದ್ರೆ ಭಾಳ ಪೇರ್ ಆಗ್ತದೆ. 26 ಪೇಸ್ ಬರೋದು ಲಾಂಗ್ ಟೈಮ್ ಆಗ್ತದೆ. ಸೊ ಅದಕ್ಕೆ ಏನು ಮಾಡೋಣ, ಜನರಲ್ ಡಿಸ್ಕಷನ್ ಮಾಡೋಣ. ರಿಫ್ಲೆಕ್ಸಿವ್ ಆಗ್ಬೇಕಂತಂದ್ರೆ ಡಬಲೆಟ್ಗಳು ಬರಿಬೇಕು. ಅಂದ್ರೆ ಡಬಲೆಟ್ ಅಂದ್ರೆ ಯಾವ್ಯಾವ್ರಿ? 1 comma 1 2 comma 2 3 comma 3 2 comma 2 3 comma 3 4 comma 4 5 comma 5 6 comma 6. ಈಗ ಪ್ರತಿಯೊಂದು ಡಬ್ಲೆಟ್ಗಳು ಆರ್ ದಾಗ ಇರಬೇಕು. ಇದ್ರ ಅಂತ ಆರ್ ಏನಾಗ್ತದೆ ರಿಫ್ಲೆಕ್ಸಿವ್ ಆಗ್ತದೆ. ಹೌದಾ? ಈಗ
ಪ್ರಾಪರ್ಟಿ ಪ್ರಕಾರ 1 ಸೆಕೆಂಡ್ ಎಲಿಮೆಂಟ್ ಯಾವ್ರಿ ಇದು y ಇದು x 1 is divisible by 1 yes 1 1 ಡಿವೈಡ್ ಆಗ್ತದೆ ಇದು y ಇದು x 2 is divisible by 2 2 is divisible by 2 3 is divisible by 3 4 is divisible by 4 ಅಂದ್ರೆ every element itself ಏನಾಗ್ತದೆ 100% ಡಿವೈಡ್ ಆಗೇ ಆಗ್ತದೆ means same kind x comma x same elements doublet x comma x belongs to r every doublet ಗಳು r ನ ಇದ್ದೇ ಇರ್ತವೆ ಯಾಕೆ ಇರ್ತವೆ implies that x is divisible by x x is divisible by x y ಪ್ಲೇಸ್ ನಲ್ಲಿ ಏನು ಡಬಲೆಟ್ ಅಲ್ಲ ಸೇಮ್ ಅಲ್ಲ 1 1 2 2 3 3 ಅಂದ್ರೆ ಡಬಲೆಟ್ಸ್ x is divisible by x y is divisible by x ಅಂತ ಸೆಂಟೆನ್ಸ್ y ಪ್ಲೇಸ್ ನಲ್ಲಿ x ಅಲ್ಲ x is divisible by x therefore r is reflexive every doublet ಗಳು every doublet has same elements ಇರ್ತವೆ 1 1 1 is divisible by 1 don't worry 2 is divisible by 2 3 is divisible by 3 every element itself divide ಆಗೇ ಆಗ್ತಾವ ಅಂತ ಪ್ರತಿಯೊಂದು doublet ಗಳು ಆಗ ಇದ್ದೇ ಇರ್ತವ ಇಮ್ಯಾಜಿನೇಷನ್ ಮಾಡಿ ಪ್ರತಿಯೊಂದು doublet ಗಳು ಆಗ ಇದ್ದೇ ಇರ್ತವೆ 1 1 ಇರ್ತದೆ 1 1 ಡಿವೈಡ್ ಆಗ್ತದೆ 2 2 ದಿಂದ ಡಿವೈಡ್ ಆಗ್ತದೆ 3 3 ದಿಂದ ಡಿವೈಡ್ ಆಗ್ತದೆ 4 4 ದಿಂದ ಡಿವೈಡ್ ಆಗ್ತದೆ 5 5 ದಿಂದ ಡಿವೈಡ್ ಆಗ್ತದೆ 6 6 ದಿಂದ ಡಿವೈಡ್ ಆಗ್ತದೆ ಅದಕ್ಕೆ ಇಲ್ಲಿ ನಾನು ಬರೆದಿಲ್ಲ ಅಂದ್ರು ಆರದೊಳಗ ಪ್ರತಿಯೊಂದು ಡಬಲೆಟ್ ಗಳು ಬರೀಲಿಕ್ಕೆ ಚಾನ್ಸ್ ಇದೆ ಅದಕ್ಕೆ ಇದು ರಿಫ್ಲೆಕ್ಸಿವ್ ಆಗ್ತದೆ ಸಿಮೆಟ್ರಿಕ್ 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 ಆಗಬೇಕು ಅಂತಂದ್ರೆ ಇದು ರೂಲ್ ಫಾಲೋ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನು 2, 4 ಸೆಲೆಕ್ಟ್ ಮಾಡ್ತೀನಿ ಇದು AB ಅನ್ಕೊಳ್ಳಿ ಅಥವಾ XY ಅನ್ಕೊಳ್ಳಿ XY 2, 4 ಸೆಲೆಕ್ಟ್ ಮಾಡಬೇಕಾದ್ರೆ ಇದು ರೂಲ್ ಫಾಲೋ ಮಾಡಬೇಕು ಏನ್ ರೂಲ್ y x ನಿಂದ ಡಿವೈಡ್ ಆಗಬೇಕು y x ನಿಂದ ಡಿವೈಡ್ ಆಗಬೇಕು ಅಂತಂದ್ರೆ 4 2 ನಿಂದ ಡಿವೈಡ್ ಆಗ್ತದೆ ಡಿವೈಡ್ ಆಗಿ 2 ಬರ್ತದೆ xy ಆಗ ಬರ್ತದೆ xy ಆಗ ಬಂತಂದ್ರೆ yx ನ ಆಗ ಬರಬೇಕು yx ಅಂದ್ರೆ ಏನಾಗ್ತದೆ 4, 2 4 2 ದಿಂದ ಡಿವೈಡ್ ಆಯಿತು xy belongs to r ಅದೇ ರೀತಿ 2 4 ದಿಂದ ಡಿವೈಡ್ ಆದ್ರೆ r ಗೆ ಬರ್ತದೆ ಅಂದ್ರೆ r ನ ಬರಂಡಿ ಈಗ 2/4 we get some answer like 0.5 ಇದು ಕಂಪ್ಲೀಟ್ ಆಗಿ ಡಿವೈಡ್ ಆಗೋದಿಲ್ಲ ಕಂಪ್ಲೀಟ್ ಆಗಿ ಇದನ್ನ ಫ್ಯಾಕ್ಟರ್ಸ್ ಸೆಕೆಂಡ್ ಇದ್ದಾರೆ ಕಂಪ್ಲೀಟ್ ಆಗಿ ಡಿವೈಡ್ ಆಗಂಗಿಲ್ಲ therefore 2, 4 ಪಾಸಿಬಲ್ ಅದ 4, 2 ಪಾಸಿಬಲ್ ಇಲ್ಲ 2, 4 ಯಾಕೆ ಪಾಸಿಬಲ್ ಅದ y is divisible by x y is divisible by x y is divisible by x possible ಅದ but this is not possible x is not divisible by y y x ಇಂದ ಡಿವೈಡ್ ಆಗಿತ್ತಂದ್ರೆ x y ಇಂದ ಯಾಕಾದ್ರೂ ಡಿವೈಡ್ ಆಗಲ್ಲ ಇದು ನೆನಪಿಟ್ಕೊಳ್ಳಿ ಅರ್ಥ ಆಗತ್ರಿ y x ಇಂದ ಡಿವೈಡ್ ಆಗಿತ್ತಂದ್ರೆ x y ಇಂದ ಡಿವೈಡ್ ಆಗುತ್ತೆ ಬೇಕಾದ್ರೆ ಅಪ್ಲೈ ಮಾಡಿ ನೀವು ಬೇಕಾದ್ರೆ 2, 6 it means 6 2 ದಿಂದ ಡಿವೈಡ್ ಆಗಿ 3 ಬರ್ತದೆ ರೈಟ್ ಬಟ್ ಅದನ್ನೇ ನೀವು 6, 2 ಅಂತ ಬಂದಾಗ 2 6 ನಿಂದ ಡಿವೈಡ್ ಆಗಲ್ಲ ಯಾವಾಗಲೂ ಇದು ಪಾಸಿಬಿಲಿಟಿ ಇಲ್ಲ ಅರ್ಥ ಆಗತ್ರಿ x y ನಿಂದ ಡಿವೈಡ್ ಆಯ್ತು ಅಂದ್ರೆ y x ನಿಂದ ಡಿವೈಡ್ ಆಗುತ್ತೆ
ಅಥವಾ y x ನಿಂದ ಡಿವೈಡ್ ಆಯ್ತು ಅಂದ್ರೆ x y ನಿಂದ ಡಿವೈಡ್ ಆಗೋದಿಲ್ಲ. that division is not possible. so ಅದಕ್ಕೆ x, y ಎಂಬುದು ಆಗದಿರಬಹುದು. ಯಾಕೆ ಇರಬಹುದು? y is divisible by x ಆಗಿರಬಹುದು. y is divisible by x ಆಗಿರಬಹುದು. ಅದಕ್ಕೆ x, y ಆಗಿರಬಹುದು. ಈ ತರ ಸಿಚುವೇಶನ್ 2, 6 y x ಇಂದ ಡಿವೈಡ್ ಆಗಿ 3 ಬಂದಿರ್ತದೆ. ಹಂಗ ಬಂದಿದ್ದಕ್ಕೋಸ್ಕರ xy ಎಂಬುದು ಆದಾಗಿರಬಹುದು. xy ಎಂಬುದು ಆದಾಗ ಯಾಕಂದ್ರೆ y x ಇಂದ ಡಿವೈಡ್ ಆಗಿರಬಹುದು. y x ಇಂದ ಡಿವೈಡ್ ಆಗಿದ್ದಕ್ಕೆ xy ಆದಾಗಿರಬಹುದು. but y comma x never belongs to R. ಸಾಧ್ಯನೇ ಇಲ್ಲ, ಇರೋದಿಲ್ಲ. ಯಾಕೆ ಇರಲ್ಲ ಅಂದ್ರೆ x is not divisible. x is not divisible by y. 2, 6 means 6 by 2 3 ಬರ್ತದೆ. ಅದೇ 6, 2 ಬಂದ್ರೆ we didn't get perfect answer. ನಾವು ಡೈರೆಕ್ಟ್ ಆಗಿ ಕ್ಯಾನ್ಸಲೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದ್ರೆ xy ಪಾಸಿಬಲ್ ಇದ್ದಾಗ yx ಪಾಸಿಬಲ್ ಇರಂಗಿಲ್ಲ ಡಿವಿಷನ್ ಒಳಗೆ. yes, division ದಾಗ ಪಾಸಿಬಲ್ ಇರಂಗಿಲ್ಲ. therefore it is not symmetric. R is not symmetric. R symmetric ಆಗೋದಿಲ್ಲ. now we are thinking about transitive. xy r ದಾಗಿತ್ತು, yz r ದಾಗಿತ್ತು, xz r ದಾಗಿತ್ತು ಅಂದ್ರೆ ಟ್ರಾನ್ಸಿಟಿವ್. ಓಕೆ, ಇವು ಎಲಿಮೆಂಟ್ಸ್ ಅಬ್ಸರ್ವೇಷನ್ ಮಾಡ್ಕೊಂಡು ನಾನು ಒಂದು ಪೇರ್ ಬರೀತೀನಿ. 2, 4. so otherwise I will take like this. 1, 2 because 1, 2 ಆದಾಗಿರಬಹುದು. 1, 2 ಆದಾಗಿರಬಹುದು. ಯಾಕೆ ಇರಬಹುದು ಅಂದ್ರೆ ಇದು 1 ಇಂದ ಡಿವೈಡ್ ಆಗ್ತದೆ. 2 by 1 2 ಬರ್ತದೆ. ನೆಕ್ಸ್ಟ್ 2, 4 ಆದಾಗಿರಬಹುದು. 2, 4 ಆದಾಗಿರಬಹುದು. ಯಾಕೆ ಇರಬಹುದು? ಇದು 2 ಇಂದ ಡಿವೈಡ್ ಆಗ್ತದೆ. 4 2 ಇಂದ ಡಿವೈಡ್ ಆಗಿ 2 ಬರ್ತದೆ. y is divisible by x. y is divisible by x means y by x, y by x. this is AB. 2 ದಿಂದ ಎಂಡ್ ಆಗಿದೆ. ಇದು 2 ಇಂದ ಸ್ಟಾರ್ಟ್ ಆಗಿದೆ. this is BC. ಅವಾಗ AC ಏನಾಗ್ತದೆ? 1, 4 ಇದನ್ನು ಆದ ಬಂದೇ ಬರ್ತದೆ. ಯಾಕಂದ್ರೆ 4 by 1 4 1 ಇಂದ ಡಿವೈಡ್ ಆಗ್ತದೆ. y is divisible by x. 1, 2 AB ಇದು ಆರ್ದಾಗ ಇದ್ದೇ ಇರ್ತದ. ಯಾಕೆ ಇರ್ತದ? ಸೆಕೆಂಡ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ಡಿವೈಡ್ ಆಗ್ತದ. 2, 4 ಇದು BC. ಯಾಕಂದ್ರೆ ಇದು 2 ನಿಂದ ಎಂಡ್ ಆಗಿದೆ, 2 ನಿಂದ ಸ್ಟಾರ್ಟ್ ಆಗಿದೆ. ಅದಕ್ಕೆ ಇದು BC. ಇದನ್ನು ಆರ್ದಾಗ ಇರ್ತದೆ. ಯಾಕಂದ್ರೆ ಸೆಕೆಂಡ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ಇಂದ ಡಿವೈಡ್ ಆಗ್ತದ. ಇದು AB ಅದ, ಇದು BC ಅದ. AC ಏನಾಗ್ತದ್ರಿ? 1, 4 ಇದನ್ನು ಆರ್ದಾಗ ಇರ್ತದೆ. ಯಾಕೆ ಇರ್ತದೆ? ಸೆಕೆಂಡ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ಇಂದ ಡಿವೈಡ್ ಆಗ್ತದೆ. ಇದು ಕೊಟ್ಟಿರೋದು ಎಲ್ಲರೂ ಫಾರ್ಮ್ ಮಾಡ್ತಾವ. ಸೊ ಇದು ಟ್ರಾನ್ಸಿಟಿವ್ ಆಗ್ತದೆ. ಯಾಕೆ ಆಗ್ತದೆ? xy belongs to r. xy belongs to r. xy ಎಂಬುದು r ನಲ್ಲಿ ಇರ್ತದೆ. ಯಾಕೆ ಇರ್ತದೆ? y is divisible by x. y ಎಂಬುದು x ನಿಂದ ಡಿವೈಡ್ ಆಗ್ತದೆ. y is divisible by x ಬೇಕಾದ್ರೆ ಇದನ್ನ x y ಅನ್ಕೊಳ್ಳಿ. y is divisible by x ಪಾಸಿಬಲ್ ಅದ. ಸೊ ಅದಕ್ಕೆ x y r ನೇ ಇದ್ದೇ ಇರ್ತದೆ. ಮುಂದೆ y, z is also belongs to r. ಯಾಕೆ? z is divisible by y. z is divisible by y. You take this is y, z. z
z is divisible by y ಅದಕ್ಕೋಸ್ಕರ y z r ಆಗಿರುತ್ತದೆ. That time this implies that ಯಾವಾಗ xy r ಆಗಿರುತ್ತದೆ yz r ಆಗಿರುತ್ತದೆ ಅವಾಗ ನಮಗೆ xz ನು r ನೇ ಬದಲಿರುತ್ತೆ. ಯಾಕಂದ್ರೆ 1 2xy 2 4yz that time 1 4 becomes xz ಯಾಕಂದ್ರೆ 4 1 ಡಿವೈಡ್ ಆಗಿರುತ್ತೆ. xz ನು r ನೇ ಬರ್ತದೆ. ಯಾಕೆ ಬರ್ತದೆ? z x ಇಂದ ಡಿವೈಡ್ ಆಗ್ತದೆ. z is divisible by x. Therefore, r is transitive. ಈ ಕೊಟ್ಟಿರೋ ಎಕ್ಸಾಂಪಲ್ ದಲ್ಲಿ ಯಾವಾಗ xy belongs to r ಇರ್ತದೆ ಯಾವಾಗ yz belongs to r ಇರ್ತದೆ ಅವಾಗ ಡೆಫಿನೆಟ್ಲಿ xz ನು r ನೆಗೆ ಇರ್ತದೆ. ಆ ರೀಸನ್ ಗೋಸ್ಕರ r ಅನ್ನ ಟ್ರಾನ್ಸಿಟಿವ್ ಅಂತ ಕರೆಯಬಹುದು. Is it right? Next one.